ಶಿವಮೊಗ್ಗದಲ್ಲಿ ಬಿಜೆಪಿ ಕಾರ್ಯಕರ್ತರು ಡಿಸಿಎಂ ಡಿಕೆಶಿ ವಿರುದ್ಧ ಹರಿಹಾಯ್ದಿದ್ದಾರೆ. ಶಿವಮೊಗ್ಗದ ಶಿವಪ್ಪ ನಾಯ್ಕ ವೃತ್ತದಲ್ಲಿ ಡಿಕೆ ಶಿವಕುಮಾರ್ ಪ್ರತಿಕೃತಿ ದಹಿಸುವ ಮೂಲಕ ಧಿಕ್ಕಾರ ಕೂಗಿದ್ದಾರೆ. ಸಂವಿಧಾನ ಬದಲಾಯಿಸುತ್ತೇವೆ ಎಂಬ ಡಿಕೆ ಶಿವಕುಮಾರ್ ಹೇಳಿಕೆ ವಿರುದ್ಧ ಶಿವಮೊಗ್ಗ ಬಿಜೆಪಿ ಮುಖಂಡರು ಮತ್ತು ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ನಗರದ ಶಿವಪ್ಪ ನಾಯ್ಕ ವೃತ್ತದಲ್ಲಿ ರಾಜ್ಯ ಸರ್ಕಾರಕ್ಕೆ ಧಿಕ್ಕಾರ ಕೂಗಿದ್ದು, ರಾಜ್ಯದ ಜನರ ಮುಂದೆ ಡಿಕೆ ಶಿವಕುಮಾರ್ ಕ್ಷಮೆ ಕೇಳುವಂತೆ ಆಗ್ರಹ ಮಾಡಿದ್ದಾರೆ. ಈ ಪ್ರತಿಭಟನೆಯಲ್ಲಿ ಶಿವಮೊಗ್ಗ ಶಾಸಕ ಚನ್ನಬಸಪ್ಪ, ಬಿಜೆಪಿ ಮಹಿಳಾ ಕಾರ್ಯಕರ್ತರು ಸೇರಿ ಅನೇಕರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು. ದಲಿತ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ, ದಲಿತ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಬೇಕು, ಸಂವಿಧಾನ ವಿರೋಧಿ ಡಿಕೆ ಶಿವಕುಮಾರ್ಗೆ, ಸಂವಿಧಾನ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ, ಸಂವಿಧಾನ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ವಿರೋಧಿ ಡಿಕೆ ಶಿವಕುಮಾರ್ ಅವರಿಗೆ, ಸಂವಿಧಾನ ವಿರೋಧಿ ಡಿಕೆ ಶಿವಕುಮಾರ್ ಅವರಿಗೆ, ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ, ಸರ್ಕಾರಕ್ಕೆ, ಕಾಂಗ್ರೆಸ್ ಸರ್ಕಾರಕ್ಕೆ. ಈಗ ವಿಧಾನಸೌಧದ ಅಧಿವೇಶನದಲ್ಲಿ ನ್ಯಾಯ ಸಿಗತ್ತೆ ಅಂತೇಳಿ ಅಲ್ಲಿ ಯೋಚನೆ ಮಾಡಿ ಹೋರಾಟವನ್ನು ಮಾಡಲಿಕ್ಕೆ ಹೋದ್ರೆ ಅಲ್ಲಿ ಸಂವಿಧಾನ ವಿರೋಧಿ ನಡೆಗಳನ್ನ ಕಾಂಗ್ರೆಸ್ ಮಾಡ್ತಾ ಇರೋದು. ಸೊ ಒಟ್ಟಾರೆ ಒಂದು ಅಧಿಕಾರದ ಬಿತ್ತ ನೆತ್ತಿಗೆ ಇರಿಸಿಕೊಂಡು ಇವತ್ತು ಅಹಂಕಾರದ ಮಾತುಗಳನ್ನ ಆಡ್ತಾ ಇದ್ದಾರೆ. ಕಾಂಗ್ರೆಸ್ ಮಾತೆತ್ತಿದ್ರೆ 136 ಜನ ಗೆದ್ದಿದ್ದೀವಿ, 136 ಜನ ಗೆದ್ದಿದ್ದೀವಿ ಅನ್ನೋ ಮಾತನ್ನ ಹೇಳ್ತಾರೆ. ಏನು ಉಪಯೋಗ ಹೇಳಿ? ಕಾಂಗ್ರೆಸ್ 136 ಜನ ಗೆದ್ದು ಇವತ್ತು ನಾಗರಿಕರು ರಸ್ತೆ ಬೀದಿಗಳಿಂದ ಹೋರಾಟ ಮಾಡುವಂತ ಸ್ಥಿತಿ ನಿರ್ಮಾಣ ಮಾಡುತ್ತೆ ಅಂತ ಹೇಳಿದ್ರೆ ಯಾಕೆ ಗೆಲ್ಲಬೇಕು? ಆ ಚರ್ಚೆಗೆ ನೀವು ಅಡಿಗೆಯವರು ಹೋರಾಟ ಮಾಡ್ತಾರೆ, ಅಂಗನವಾಡಿ ಕಾರ್ಯಕರ್ತರು ಹೋರಾಟಕ್ಕೆ ಇಳಿತಾರೆ. ಅವ್ರು ಯಾರಿಗೂ ಕೊಡ್ಲಿಕ್ಕೆ ಹಣ ಇಲ್ಲ ನಿಮಗೆ. ಆದ್ರೆ ಸಂವಿಧಾನ ವಿರೋಧಿಯಾಗಿ, ಸಂವಿಧಾನದ ವಿರುದ್ಧವಾಗಿ ಯೋಚನೆಯನ್ನು ಮಾಡಿ ಧರ್ಮಾಧಾರಿತವಾಗಿ ನೀವು ಹಣವನ್ನು ಬಿಡುಗಡೆ ಮಾಡ್ತೀರಿ. ಧರ್ಮದ ಆಧಾರಿತವಾಗಿ ಸಂವಿಧಾನವನ್ನ ಯಾವತ್ತೂ ಕೂಡ ಹೇಳಲೇ ಇಲ್ಲ. ಸಂವಿಧಾನ ಧರ್ಮಾಧಾರಿತವಾಗಿ ನೀವು ರಾಜ್ಯಭಾರವನ್ನು ಮಾಡಬೇಕು ಅಂತ ಹೇಳಿ, ಆದ್ರೆ ಧರ್ಮಾಧಾರಿತವಾದಂತ ವಿಚಿತ್ರವಾದಂತ ಸಂವಿಧಾನದ ವಿರುದ್ಧವಾದಂತ ನಡೆ ಯಾಕೆ ಮಾಡ್ತಾ ಇದ್ದೀರಿ ನೀವು? ಈ ರಾಜ್ಯವನ್ನ ಏನ್ ಮಾಡ್ಲಿಕ್ಕೆ ಹೊರಟಿದ್ದೀರಿ ನೀವು ಅಂತ ಪ್ರಶ್ನೆಗಳನ್ನು ಕೇಳಿದ್ರೆ ನಾವೇನಾದ್ರೂ ಮಾಡ್ತೀವಿ, ನಿಮಗೆ ವಿಧಾನಸೌಧದಲ್ಲಿ ಇರ್ಲಿಕ್ಕೆ ಬಿಡಲ್ಲ ಅನ್ನೋಂತ ಮಾತನ್ನು ಹೇಳುವಂತ ಒಂದು ಮಾನಸಿಕತೆ ಕಾಂಗ್ರೆಸ್ ಇತ್ತು. ಸೊ ಹೀಗೆ ಇದೇ ರೀತಿಯ ಒಂದು ಮಾನಸಿಕತೆ ನಡೀತಾ ಇರಬೇಕಾದ್ರೆ ಇನ್ನೊಂದು ಹೆಜ್ಜೆ ನಮ್ಮ ರಾಜ್ಯದ ಕಾಂಗ್ರೆಸ್ಸಿನ ಅಧ್ಯಕ್ಷರು ಡಿ ಕೆ ಶಿವಕುಮಾರ್ ಅವರು ಮಾತಾಡ್ತಾರೆ. ಸಂವಿಧಾನವನ್ನು ತಿದ್ದುಪಡಿ ಮಾಡಿ ಆದ್ರೂ ಈ ಮುಸಲ್ಮಾನರಿಗೆ 4% ಯೋಜನೆ ಅಡಿಯೊಳಗಡೆ ಅವರಿಗೆ ಶಕ್ತಿಯನ್ನು ತುಂಬುತ್ತೇವೆ ಅಂತ ಮಾತನ್ನು ಹೇಳ್ತಾರೆ. ಇದು ಹೇಗೆ ಸಾಧ್ಯ ಅಂತ? ನಿಮಗೆ 146 ಜನ ಇದೀವಿ ಅಂತೇಳಿ ಮೆಜಾರಿಟಿ ಇದೆ ಅಂತೇಳಿ ಮನಸ್ಸಿಗೆ ಬಂದಾಗ ಮಾಡ್ಲಿಕ್ಕೆ ಅಷ್ಟು ಸುಲಭಕ್ಕೆ ಬಿಡಲ್ಲ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು. ಗೆಲುವಿಲ್ಲದ ನಾಡಿಗೆ ಏನ್ ಬೇಕಾದ್ರೂ ಹೇಳುತ್ತೆ ಅಂತೇಳಿ ಏನ್ ಬೇಕಾದ್ರೂ ಮಾತಾಡಿದ್ರೆ ಹೇಗಾಗತ್ತೆ? ಮೊನ್ನೆ ರಾಜ್ಯ ಅಧ್ಯಕ್ಷರಿಗೆ ಪ್ರಶ್ನೆ ಕೇಳಬೇಕಲ್ಲ. ನಾವು ರಾಜ್ಯಭಾರ ಮಾಡಿದ್ದೇವೆ, ಈಗಲೂ ಕೇಂದ್ರದಲ್ಲಿ ನಾವು ಮಾಡ್ತಾ ಇದ್ದೇವೆ. ಈ ದೇಶದಲ್ಲಿರುವಂತ ಪ್ರತಿಯೊಬ್ಬ ನಾಗರಿಕರನ್ನ ಅರ್ಥ ಮಾಡ್ಕೊಂಡು ಅವನಿಗೆ ಬೇಕಾಗಿರೋ ಮಾಡ್ತಿರುವಂತಹ ಹಿಂದುಳಿದವರ, ದಲಿತರ, ಸಾಮಾನ್ಯರ, ಬಡವರಿಗೆ ನೆರವಿಗೆ ಬರುವ ಯೋಚನೆಯನ್ನ ಮಾಡದೆ ಕೇವಲ ಈ ದೇಶವನ್ನು ಒಡೆಯುವ, ಈ ದೇಶದ ಜನರ ಮನಸ್ಸನ್ನು ಒಡೆಯುವ ಕೆಲಸವನ್ನ ಮಾಡುವಲ್ಲಿ ನಿರತವಾಗಿದೆ. ನಾವು ನಿನ್ನೆ ಕೂಡ ಒಂದು ಹೋರಾಟವನ್ನ ಮಾಡಿದ್ವಿ.
ಆ ಹೋರಾಟದ ಪರಿಪಾಠ ಇಡೀ ರಾಜ್ಯಕ್ಕೆ ಗೊತ್ತಾಗಿದೆ. ಆದ್ರೆ ಒಂದು ವಿರೋಧ ಪಕ್ಷ ಬಲವಾಗಿದೆ, ನಾವೇನ್ ತಪ್ಪು ಮಾಡಿದ್ರು ಕೂಡ ಕೈಕಟ್ಟು ಕೂರುವಂತಹ ಪಕ್ಷ ಅದಲ್ಲ. ಹೋರಾಟದಿಂದಲೇ ಬಂದಂತಹ ಭಾರತೀಯ ಜನತಾ ಪಕ್ಷಕ್ಕೆ ನಾವು ತುತ್ತಾಗಬಾರದಂತಹ ಸಾಮಾನ್ಯ ಪ್ರಜ್ಞೆ ಇಲ್ಲದಂತಹ ಅವರು ಕಾಂಗ್ರೆಸ್. ಈಗ ವಿಶೇಷವಾಗಿ ಇವತ್ತಿನ ಸಭೆ, ಇವತ್ತಿನ ಹೋರಾಟ ಸಂವಿಧಾನವನ್ನ ಬದಲಾವಣೆ ಮಾಡುತ್ತದೆ. ಸಂವಿಧಾನವನ್ನ ಬದಲಾವಣೆ ಮಾಡಬೇಕಾಗುತ್ತೆ. ನಾವು ಮುಸಲ್ಮಾನರನ್ನ ಓಡಿಸಿಕೊಳ್ಳಿಕ್ಕೆ ಅದರ ಅವಶ್ಯಕತೆ ಇದೆ ಅನ್ನೋದನ್ನ ನೇರವಾದ ಸಂದೇಶವನ್ನು ಕೊಟ್ಟಿದ್ದಾರೆ. ಭಾರತೀಯ ಜನತಾ ಪಕ್ಷ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತ ಹೇಳಿ ಬದುಕಿದ್ರೆ, ದೇಶದ ಜನತೆಗೆ ಸಂದೇಶವನ್ನು ಕೊಡ್ತಾ ಇದ್ರೆ, ನಾವು ಮುಸಲ್ಮಾನ್ ಕಾ ಸಾಥ್ ಮುಸಲ್ಮಾನ್ ಕಾ ಪಾಸ್ ಅಂತ ಹೇಳಿ ಅವರು ಸಂದೇಶವನ್ನು ಕೊಡ್ತಾ ಇದ್ದಾರೆ. ಆದ್ರೆ ಈ ದೇಶದಲ್ಲಿ ಸಂವಿಧಾನವನ್ನು ರಚನೆ ಮಾಡಿದಂತಹ ಮಹಾನ್ ಅಂಬೇಡ್ಕರ್ ಅವರು ಯಾವುದೇ ಒಂದು ಜಾತಿಗೆ, ಧರ್ಮಕ್ಕೆ ಅಥವಾ ಯಾವುದೋ ಒಂದು ವರ್ಗಕ್ಕೆ ಮೀಸಲಾಗಿ ಮಾಡಿದಂತಹ ಸಂವಿಧಾನ ಇದಲ್ಲ. ಡಿ ಕೆ ಶಿವಕುಮಾರ್ ಅವರ ಬಾಯಲ್ಲಿ ಬರುವಂತಹ ಮಾತು ತಪ್ಪೇನಲ್ಲ. ಯಾಕೆಂದ್ರೆ ನಾನು ಅದನ್ನು ತಪ್ಪು ಅಂತ ಕೂಡ ಹೇಳೋದಿಲ್ಲ. ಯಾಕೆ ಗೊತ್ತಾ, ಅವ್ರು ಹೇಳಲೇಬೇಕು. ಯಾಕೆಂದ್ರೆ ಅವರು ಮಾಡಿರುವ 20 ವರ್ಷಗಳಲ್ಲಿ ಮಾಡುವ ತಪ್ಪನ್ನೇ ಅವರು ಪುನರುಚ್ಚರಿಸಿದ್ದಾರೆ. 1950ರ ಸಂವಿಧಾನದ ಆರ್ಟಿಕಲ್ 42 ಪ್ರಕಾರವಾಗಿ ಅವ್ರು ಏನ್ ತಿದ್ದುಪಡಿಯನ್ನು ಮಾಡಿದ್ರು, ಇಡೀ ಅರ್ಧ ಸಂವಿಧಾನವನ್ನು ಅವತ್ತೇ ತಿದ್ದುಪಡಿಯನ್ನು ಮಾಡಿಬಿಟ್ಟು